ಬೋವ್ ಅಂತ ಕರೆದ ಅಷ್ಟೇ. ಅಲ್ಲೇ ನಾನು ಎತ್ಕೊಂಡು ಗುಡಿಸ್ಕೊಂಡು ಆಡ್ಕೊಂಡು ಇನ್ನು ಬರೋದಕ್ಕೆ ಸಾವನ್ ಸುದ್ದಿ ಅಪ್ಪ. ನಿಮ್ಮ ದಯಮ್ಮ ಮಾಡಿ ಕೇಳ್ಕೊತೀನಿ. ನನ್ನ ಮಗ ಯಾವ ಥರ ಮಾಡೋಣ ಅದೇ ಥರ ಕೊಲೆ ಮಾಡಿಬಿಟ್ರಪ್ಪ ಅವನ್ನ. ನನ್ನ ಮಕ್ಕಳಿಗೆ ಏನೇ ಬಿರುದಯ ಕೊಡ್ರಪ್ಪ. ನಮ್ಗೆ ಗೊತ್ತಿಲ್ಲ, ಹೇಳ್ಕೊಂಡಿಲ್ಲ. ಇಂಥ ಮಕ್ಕಳು ಅಂತ ನಮಗ್ ಗೊತ್ತಿಲ್ಲ. ದೇವ್ರ ಆಡ್ವೆ ಇಂಕೆ ನನ್ನ ಮೊಮ್ಮಕ್ಕಳು ಅಂತ ಗೊತ್ತಿಲ್ಲ ನಮಗೆ. ಯಾವ ಕಾಲದಲ್ಲಿ ಈಗ ಈ ಥರ ಮಾಡಿತ್ತಿಲ್ಲ. ಮದುವೆ ಮಾಡತ್ತಾಳಿ ನಾವು ಒಂದು ನೀರಾಕ ತಳಿದ್ವಿ. ಮನೇಲಿ ಅಷ್ಟು ಹೊಸಗಟ್ಟಿಗಿದ್ದ ಎಲ್ಲರ ಕೈಲಿ ಒಳ್ಳೇದು ಅನ್ಸ್ಕೊಂಡು ಇವತ್ತು ಕೆಟ್ಟದ್ದು ಅನ್ಸ್ಕೊಬಿಟ್ರವಳೆ. ಇಲ್ಲ ಬೇರೆ ಊರಲ್ಲಿಲ್ಲ, ಕೇರಳಪ್ಪ. ಅಯ್ಯೋ ಇಂತಾರ ಗೊತ್ತಿಲ್ಲಪ್ಪ. ಮದುವೆ ಮಾಡಿ ಕಳಿಸ್ತು ಬಾಳ್ಲಿ ಬದುಕ್ಲಿ ಅಂತ. ಈ ಕೆಲಸ ಮಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲಪ್ಪ ನಮ್ಗೆ. ಕನ್ಸಿ ಮನ್ಸೇಲಿ ಒಂದಿಲ್ಲ ಕಣಪ್ಪ ನಾವು. ಮನೇಲೂ ಹೇಳಿಲ್ಲ ಅವಳು. ಮನೇಲಿ ಹೇಳಿದ್ರೆ ಎಂತಂತಾರೆ ಏನೇನಾಗಿದ್ರು ಉಳಿಸ್ಕೋಬೋದಿತ್ತು, ಉಳಿಸ್ಕೋಬೋದಿತ್ತು. ನನ್ನ ಮಗಳು ಚಿನ್ನ, ನನ್ನ ಮಗಳು ರನ್ನ. ಈ ಕೆಲಸವ ಎಲ್ಲರಿಗೂ ದೂರ ಹೊರಿಸ್ಬಿಟ್ಟು ಕಡ್ದು ಹೊಂಟು ಅಲ್ಲೂ ನನ್ನ ಮಗಳು ಕರ್ರಪ್ಪ. ಹಣ ಸಾವಾದ್ಮೇಲೆ ಯಾವುದೇ ರೀತಿ ಆಕೆ ಗಂಡನ್ಗೆ ಯಾರು ನಮ್ಗೆ ಕಾಲ್ ಮಾಡೋದಕ್ಕೆ ಫೋನ್ ಕಾಂಟ್ಯಾಕ್ಟ್ ಯಾರಲ್ಲೂ ಇರ್ಲಿಲ್ಲ ಒಂದು. ಬಟ್ ಇವರು ಆದಷ್ಟಕ್ಕೂ ಸ್ಟೇಷನ್ ಮುಖಾಂತರದಿಂದ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಕೇರಳದಿಂದ ಸ್ಟೇಷನ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವ್ನ್ ಬರೋಕೆ ಒಂದು ಇದ್ ಮಾಡಿದ್ದಾರೆ. ಬಟ್ ಅವ್ರು ಬಂದಿದ್ದಾರೆ. ಅವನು ದುಬೈಗೆ ಹೋಗಿದ್ದಾನೆ ಅಂತ ಅಣ್ಣ. ದುಬೈಲಿ ಏನ್ ವರ್ಕ್ ಮಾಡ್ತಾರೋ ಎಂತ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈ ಹುಡುಗಿ ಮದ್ವೆ ಆಗಿ ಚೆನ್ನಾಗೇ ಇದ್ದು, ಹುಡುಗಿ ಚೆನ್ನಾಗಿತ್ತು, ಬರ್ತಿದ್ರು ಹೋಯ್ತಿದ್ರು ಚೆನ್ನಾಗೇ ಇದ್ರು. ಬಟ್ ಏನಪ್ಪಾ ಅನ್ಎಕ್ಸ್ಪೆಕ್ಟೆಡ್, ಈಗ ಒಂದು 4-5 ದಿನದಿಂದ ಬಂದಿದ್ಲು ಆಕೆ. ಮನೆಯಿಂದ ಮಗು ಒಂದ್ ನೈಟ್ ಇದ್ದಿ ಮಗು ಬಿಟ್ಬಿಟ್ಟು ನಮ್ ತಾಯಿ ಅಜ್ಜಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ ಕೇರಳಕ್ಕೆ. ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ. ಬಟ್ ಹುಷಾರಿಲ್ಲ ಅಂತ ಹೋಗಿ ಅದ್ರ ಮನೆ ಶನಿವಾರ ದಿನ ಹೋಗಿದ್ದಾಳೆ. ಶನಿವಾರ ದಿನ ಹೋಗ್ಬಿಟ್ಟು ಏನಪ್ಪಾ ಅಂತಂದ್ರೆ ಆ ಕಾಲು ನಮ್ಗೆ ಬರ್ತು. ಸ್ಟೇಷನ್ ಮುಖಾಂತರದಿಂದ ಫೋನ್ ಬರ್ತು, ಈ ತರ ಆಗಿದೆ ಹಿಂಗೆ ಅಂತ. ಅವ್ರ ಅಮ್ಮ ಅಪ್ಪನ್ಗೇನು ಹೇಳ್ಬೇಡಿ, ಈ ತರ ಆಗಿದೆ, ಅವ್ರು ಬಿಟ್ಬಿಟ್ಟು ಅವ್ರಿಗೇನು ಹೇಳ್ದೇನೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಸ್ಟೇಷನ್ ಮುಖಾಂತರ. ದುಬೈಗೆ ಹೋಗಿ ಎಷ್ಟು ವರ್ಷ ಆಯ್ತು? ಇಲ್ಲ 6 ತಿಂಗಳು ಆಗಿದೆ. 6 ತಿಂಗಳು ವರ್ಷ ಆಗಿದೆ ದುಬೈಗೆ ಹೋಗಿದ್ದಾನೆ. 6 ತಿಂಗಳು ಮಗು ಆದ್ಮೇಲೆ ಮಗು ಎಲ್ಲ ಬರ್ತಿದ್ರು ಹೋಯ್ತಿದ್ರು. ಮಗುಗೂ 2 ವರ್ಷ ಆಗೈತೆ. ಬರ್ತಿದ್ರು ಹೋಯ್ತಿದ್ರು ಚೆನ್ನಾಗೇ ಇದ್ರು. ಏನು ಡಿಸ್ಪ್ಯೂಸ್ ಯಾವುದೇ ರೀತಿ ತೊಂದರೆ ಇಲ್ಲ. ಅಲ್ಲಿ ಚೆನ್ನಾಗೇ ಇದ್ರು, ಚೆನ್ನಾಗೇ ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು. ಇವ್ರ ಫ್ಯಾಮಿಲಿನೂ ಅಲ್ಲಿ ಹೋಗ್ತಿದ್ರು, ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದ್ರು. ಒಂದು ಹಬ್ಬ ಬಂದಿಲ್ಲ ಸರ್, ಬಂದಿಲ್ಲ. ಬರ್ದಿರೋ ಕಾರಣದಿಂದ ಆ ಇರೋ ಮಗುಗೆ ಒಂದು ಹೆಲ್ಪ್ ಆಗ್ಲಿ ಮುಂದಕ್ಕೆ. ಇನ್ನು ಇವರಲ್ವೇ ಮಾಡೋಂಥದ್ದು ಏನು ಒಂದು ಇದಿಲ್ಲ. ಇವರು ಕೆಲಸ ಮಾಡ್ಬೇಕು, ಅಲ್ಲಿ ತಿನ್ಬೇಕು, ಮಾಡಿತ್ತಲ್ಲಿ ತಗೊಂಡ್ ತಿನ್ಬೇಕು, ಮಾಡ್ಬೇಕು. ಈಗ ಹುಡುಗಂದು ಪಾಪ ಅಪ್ಪಂದು ತುಂಬಾ ಕೆಲಸ ಮಾಡಿದ್ರೆ ಉಂಟು, ಕೆಲಸ ಮಾಡದಿರಲಿಲ್ಲ. ಮತ್ತೆ ಅವ್ರ ಅಮ್ಮಂದು ತುಂಬಾ ಹೆಲ್ತ್ ಪ್ರಾಬ್ಲಮ್, ಹುಷಾರಿಲ್ಲ, ಮತ್ತೆ ಸ್ಟ್ರೋಕ್ ಕೊಡ್ತಿದೆ, ಲೋ BP. ಆ ಅಮ್ಮನ್ಗೂ ಒಂದೇನಾದ್ರು ಸಡನ್ ಆಗಿ ಹೇಳ್ತು ಅಂತಂದ್ರೆ ಆ ಅಮ್ಮನ್ಗೆ ಒಂಥರ ಇದಾದಂಗ ಆಗೋಗ್ಬಿಡ್ತಲ್ಲ, ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಆ ತರ ಇದ್ಕೊಂಡು ಇರೋದೊಂದು ಮಗುಗೆ ಒಂದು ಹೆಲ್ಪ್ ಆಗೋ ತರ ನಿಮ್ ಕಡೆಯಿಂದ ಒಂದು ಒಳ್ಳೇದ್ ಮಾಡ್ಕೊಟ್ಟಿ. ಇಷ್ಟು ಬಡ ಕುಟುಂಬದಲ್ಲಿರೋರು ಏನೋ ಒಂದ್ ಕಡೆ ಮಗಳು ಚೆನ್ನಾಗಿರ್ಲಿ ಅಂತೇಳಿ ಅದು ಕೇರಳದಲ್ಲಿ ಅದು ದುಬೈಗೆ ಹೋಗಂತ ಹುಡುಗಂಗ್ ಮಾಡಿದ್ರು. ಈ ತರ ಮಾಡ್ಕೊಂಡ್ರೆ ಎಷ್ಟು ಸರಿ? ಇದು ಆಲ್ರೆಡಿ ಇದು ಫಸ್ಟ್ ಟೈಮ್ ಈ ತರ ಮಾಡ್ಕೊಂಡಿದ್ದಾಳೆ. ಮಾಡಿ ಇವಳ ಜೀವನ ಇವಳು ಇದ್ ಮಾಡ್ಕೊಂಡಿದ್ದಾಳೆ. ಊರಲ್ಲಿ ಯಾರಿಗಾರು ಅನ್ನಿಸ್ತಿತ್ತ ಹಂಗೆ? ಆತರ ಏನಿಲ್ಲ, ಒಳ್ಳೆ ಹುಡುಗಿಗ ಏನೋ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡೆ ಇದ್ರು. ಬಟ್ ಇವಳು ಹೋಗಿ ಈ ತರ ಮಾಡ್ಕೊಂಡೀಗ ಆ ತರ ಆಗಿದೆ. ಈಗ ಏನೋ ಇರೋದೊಂದು ಮಗುಗೆ ಒಂದು ಒಳ್ಳೆತನ ಮಾಡಿ ಒಳ್ಳೇದೊಂದು ಮಾಡ್ಕೊಟ್ಟಿ ಆ ಮಗುನ ಬಾಳ್ಸೋದಕ್ಕೆ ಒಂದು ನಿಮ್ಮಿಂದ ಒಂದು ಸಹಕಾರ ಮನವಿ ಮಾಡ್ಕೊಂಡು ಆ ಹುಡುಗಿಗೆ ಇರೋ ಪಾಪುಗೆ ಒಂದು ಒಳ್ಳೇದ್ ಮಾಡ್ಕೊಡಿ. ಬಟ್ ಆ ನನ್ನ ಮಗ ಮಾಡಿದಾನಲ್ಲ ಅವನಿಗೆ ಖಂಡಿತವಾಗ್ಲೂ ಇನ್ಯಾವುದೇ ರೀತಿ ಬೇರೆ ಬಡವ್ರ ಮಕ್ಕಳುಗಳಿಗೆ ಈ ತರ ಚಿತ್ರಹಿಂಸೆ ಆಗದಿರೋ ತರ ಮಾಡಿ ಆ ನನ್ನ ಮಗನ್ಗೆ ಜೀವಾವಧಿ ಶಿಕ್ಷೆನೆ ಕೊಟ್ಬಿಡಿ. ತಮ್ಮ ಹೆಸರು ಸ್ವಾಮಿ ಅಂತ ಸರ್.